ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿರ್ತೀರ ಇವತ್ತಿನ ವೀಡಿಯೋ ಏನು ಅಂತ. ಸೊ ಐ ಆಮ್ ದ ಪರ್ಸನ್ ಹೂ ಬಿಲೀವ್ಸ್ ಇನ್ ಮ್ಯಾನಿಫೆಸ್ಟೇಷನ್, ವಿಷನ್ ಬೋರ್ಡ್ಸ್ ಮೇಲೆ ತುಂಬ ಬಿಲೀವ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಏನು ಅಂತಂದರೆ 2024 ನಿಮಗೆ ಡ್ರೀಮ್ಸ್ ಇದ್ದು ಆ ಡ್ರೀಮ್ಸ್ನ ಡೈಲಿ ಬೇಸಿಸ್ನಲ್ಲಿ ನೀವು ಒಂದು ಪಿಕ್ಚರ್ ಫಾರ್ಮ್ಸಲ್ಲಿ ನೋಡ್ತಾ ಇದ್ದರೆ ಆ ಡ್ರೀಮ್ಸ್ ಎಲ್ಲ ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 to 3 years ಆಯಿತು. 2021 ಕನ್ಸಿಸ್ಟೆಂಟ್ಲಿ ಆಗಿ ನಾನು ನನ್ನ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ 2021, 22, 23 ಆಲ್ಮೋಸ್ಟ್ 95% ಆಫ್ ಮೈ ವಿಷನ್ ಬೋರ್ಡ್ಸ್ pictures came to reality, and you can see my 2021 vision boards here, and 2022, 2023, and 2023 personally, professionally my biggest year antane helbodu, because I married the person that I love the most, because my parents didn't agree with this marriage, and ನಾನು ನನ್ನ ಫ್ಯಾಮಿಲಿ ಫೋಟೋನ ಮತ್ತು ನನ್ನ ಹಸ್ಬೆಂಡ್ ಫೋಟೋನ ವಿಷನ್ ಬೋರ್ಡಲ್ಲಿ ಡೈಲಿ ಬೇಸಿಸ್ನಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಯೂನಿವರ್ಸಿಗೆ, ಥ್ಯಾಂಕ್ ಯು ದಟ್ ಐ ಗಾಟ್ ಮ್ಯಾರಿಡ್ ಟು ಮೈ ಲವ್ ಆಫ್ ಮೈ ಲೈಫ್, ಈ ಥರ ಹೇಳ್ತಾ ಇದ್ದೆ. ನನ್ನ ವಿಷನ್ ಬೋರ್ಡಲ್ಲಿ ಈ ಫೋಟೋಸ್ನ ನೋಡಿದ ತಕ್ಷಣ ಥ್ಯಾಂಕ್ ಯು ದಟ್ ಐ ಮ್ಯಾರಿಡ್ ದ ಲವ್ ಆಫ್ ಮೈ ಲೈಫ್ ವಿತ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಅಂತ ಹೇಳ್ಕೊತಾ ಇದೆ ಮನಸ್ಸಲ್ಲೇ. ಸೊ 2023 ಮೈ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ಕೇಮ್ ಟ್ರೂ. ಆ್ಯಂಡ್ ನಾವು ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಮನೇಲಿದ್ವಿ. ಆ ಮನೆಯಲ್ಲಿ ಗಾಳಿ ಬೆಳಕು, ಯಾವುದೇ ತರಹದ ಬೆಳಕು ಗಾಳಿ ಯಾವುದು ಬರ್ತಾ ಇರಲಿಲ್ಲ. ಸೊ ನಾನು ಒಂದು ಅಪಾರ್ಟ್ಮೆಂಟ್ನ ಕೂಡ ಅಲ್ಲಿ ಒಂದು ಪಿಕ್ಚರಲ್ಲಿ ಹಾಕಿ ವಿಷನ್ ಬೋರ್ಡಲ್ಲಿ ಹಾಕಿದ್ದೆ. ನಾವು ನೆಕ್ಸ್ಟ್ ಮನೆಗೆ ಮೂವ್ ಆಗಬೇಕಾದ್ರೆ ಆ ಮನೇಲಿ ಸಿಕ್ಕಾಪಟ್ಟೆ ಬೆಳಕಿರಬೇಕು ಮತ್ತು ಸಿಕ್ಕಾಪಟ್ಟೆ ಗಾಳಿ ಇರಬೇಕು. ಯಾಕೆಂದರೆ ನಾವು ಒಳ್ಳೆ ಗಾಳಿ ಬೆಳಕಿನಂತಹ ವಾತಾವರಣದಲ್ಲಿದ್ದರೆ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅನ್ನೋದು ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಅದೇ ಥರ ನಾವು 2022 ಜೂನಲ್ಲಿ ನಾವು ಶಿಫ್ಟ್ ಆಗ್ತೀವಿ ಬೇರೆ ಮನೆಗೆ. ನಾವು ಯಾವ ಥರ ವಿಜುವಲೈಸ್ ಮಾಡ್ಕೊಂಡಿದ್ದೋ ಅದೇ ಥರ ಅಪಾರ್ಟ್ಮೆಂಟ್ಗೆ ಬಂದಿದ್ದೀವಿ. ಸೊ ಅದೊಂದು. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಮೈ ಬಿಗ್ಗೆಸ್ಟ್ ವಿಷನ್. ಬಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಯಾವುದೇ ತರಹದ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆಮೇಲೆ ತುಂಬ ಅಂಡರ್ ಕಾನ್ಫಿಡೆನ್ಸ್ ಆಗಿದೆ, ಯಾವ ಥರ ಅಪ್ಲೋಡ್ ಮಾಡೋದು, ಯಾವ ಥರ ಶೂಟ್ ಮಾಡೋದು, ಎಡಿಟ್ ಮಾಡೋದು, ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಅದನ್ನು ನನ್ನ ವಿಷನ್ ಬೋರ್ಡಲ್ಲಿ ಹಾಕಿದ್ದೆ, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ. ಸೊ ಆ ಡ್ರೀಮ್ ಕೂಡ ಕೇಮ್ ಟ್ರೂ ಆಗಿದೆ. ಸೊ 2024 ನಾನು ಮತ್ತೆ ವಿಷನ್ ಬೋರ್ಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೊಸೆಸ್ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಹೇಗೆ ನಾನು ನನ್ನ ಪಿಕ್ಚರ್ನ ಸೆಲೆಕ್ಟ್ ಮಾಡ್ತೀನಿ, ನನ್ನ ವಿಜುವಲೈಸ್ನ ಹೇಗೆ ವಿಷನ್ ಬೋರ್ಡಾಗೆ ಕನ್ವರ್ಟ್ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೇವಲ ಕಾಲ್ಪನಿಕ ಅಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಮ್ಮ ಮೈಂಡಿಗೆ ರಿಯಲ್ ಯಾವುದು, ಇಮ್ಯಾಜಿನರಿ ಯಾವುದು ಅಂತ ಗೊತ್ತಾಗಲ್ಲ. ನಾವು ಏನು ವಿಜುವಲೈಸ್ ಮಾಡ್ಕೋತೀವಿ, ಯಾವ ಥರ ವೈಬ್ರೇಷನ್ಸ್ ನಮ್ಮ ಸುತ್ತಮುತ್ತ ಇರುತ್ತೆ, ನಾವೇನು ನಂಬ್ತೀವಿ, ಆ ಮೈಂಡ್ ಅದನ್ನು ಪ್ರೊಸೆಸ್ ಮಾಡುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆ್ಯಂಡ್ ಇದನ್ನು ನಾನು ಮಾತ್ರ ಅಲ್ಲ, ತುಂಬ ಜನ ಸೆಲೆಬ್ರಿಟೀಸ್ ಇರ್ಬೋದು, ತುಂಬ ದೊಡ್ಡ ವ್ಯಕ್ತಿಗಳು ಕೂಡ ಮ್ಯಾನಿಫೆಸ್ಟೇಷನ್ಸ್ನ ನಂಬ್ತಾರೆ ಆ್ಯಂಡ್ ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕೂಡ. ನಿಮಗೆ ಗೊತ್ತಿರೋ ಹಾಗೆ ಆಲಿಯಾ ಭಟ್ ಇರ್ಬೋದು. ಆಲಿಯಾ ಭಟ್ ಮ್ಯಾನಿಫೆಸ್ಟೆಡ್ ರಣಬೀರ್ ಕಪೂರ್, ಆ್ಯಂಡ್ ಅವಳು ಕಾಫಿ ವಿತ್ ಕಾರನ್ನಲ್ಲಿ ಕೂಡ ಅವಳು ಹೇಳಿದ್ದಾಳೆ, ಐ ಮ್ಯಾನಿಫೆಸ್ಟೆಡ್ ರಿಯಲಿ ಮೈ ಹಸ್ಬೆಂಡ್ ಅಂತ. ಮತ್ತು ಕಿಮ್ ಕರ್ದಾಶಿಯನ್ ಇರ್ಬೋದು, ಆಮೇಲೆ ಕೈಲಿ ಜೆನ್ನರ್ ಇರ್ಬೋದು, ಕೆಂಡಲ್ ಜೆನ್ನರ್ ಇರ್ಬೋದು. ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಮತ್ತು ಅಫರ್ಮೇಷನ್ಸ್ನ, ವೈಬ್ರೇಷನ್ಸ್ನ ನಂಬ್ತಾರೆ. ಸೊ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಕೂಡ. ಸೊ ನಾವು ಏನು ಮನಸ್ಸಲ್ಲಿ ಅನ್ಕೋತೀವಿ, ಏನೋ ನಾವು ಪ್ರೊಸೆಸ್ ಮಾಡ್ಕೋತೀವಿ, ಅದು ನಮ್ಮ ಡ್ರೀಮ್ ರಿಯಾಲಿಟಿ ಆಗುತ್ತೆ. ಸೊ ಅದಕ್ಕೆ ವೈಬ್ರೇಷನ್ಸ್ ಇರುತ್ತೆ, ಅಫರ್ಮೇಷನ್ಸ್ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಡ್ರೀಮ್ಸ್ನ ನೀವು ಅಚೀವ್ ಮಾಡಬೇಕು 2024 ಅಂದರೆ ಐ ಹೈಲಿ ರೆಕಮೆಂಡ್ ಯು ಟು ಕ್ರಿಯೇಟ್ ಅ ವಿಷನ್ ಬೋರ್ಡ್. ನಿಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನು ನೀವು ಒಂದು ಪಿಕ್ಚರಲ್ಲಿ ಸ್ಟೋರ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಅದು ನಿಮ್ಮ ಡೈಲಿ ನೋಡೋ ಥರ ಒಂದು ಪ್ಲೇಸಲ್ಲಿ ಅದನ್ನು ಹ್ಯಾಂಗ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಡೈಲಿ ನೋಡ್ತಾ ಇದ್ದರೆ ನಿಮಗೊಂದು ರಿಮೈಂಡರ್ ಆಗುತ್ತೆ, ನೀವು ಆ ಡ್ರೀಮ್ ಇದೆ, ನೀವು ಆ ಡ್ರೀಮ್ನ ಅಚೀವ್ ಮಾಡಬೇಕು ಅಂತ. ಸೊ ನಾನು ನನ್ನ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಪಿಂಟ್ರೆಸ್ಟ್ನ ಬಳಸ್ತೀನಿ ಅಥವಾ ಗೂಗಲ್ ಇಮೇಜಸ್ನ ಬಳಸ್ತೀನಿ. ನೀವು ಪಿಂಟ್ರೆಸ್ಟ್ಗೆ ಹೋಗಿ ನಿಮಗೆ ಬೇಕಾದಂತಹ ಇಮೇಜಸ್ನ ಕೀವರ್ಡ್ನ ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಆ ಇಮೇಜ್ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಇಮೇಜನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಲರ್ ಪ್ರಿಂಟ್ ತೆಗೆಸ್ಕೋಬೋದು. ಸೊ ನೀವು ವಿಷನ್ ಬೋರ್ಡ್ನ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದರಲ್ಲಿ ನಿಮ್ಮ ಹೆಲ್ತ್ನ ಸೇರಿಸ್ಕೋಬೋದು, ಅಕಸ್ಮಾತ್ ಫಿನಾನ್ಷಿಯಲ್ ಗೋಲ್ಸ್ನ ಸೇರಿಸ್ಕೋಬೋದು, ರಿಲೇಷನ್ಶಿಪ್ ಗೋಲ್ಸ್, ಟ್ರಾವೆಲ್ ಗೋಲ್ಸ್, ಮತ್ತು ನಿಮ್ಮ ಲೈಫ್ ಸ್ಟೈಲ್ ಗೋಲ್ಸ್ ಇರ್ಬೋದು. ಆಮೇಲೆ ನೀವು ಹೇಗೆ ಒಂದು ಸ್ಕಿಲ್ನ ಕಲಿಯೋದಿರ್ಬೋದು. ಫಾರ್ ಎಕ್ಸಾಂಪಲ್ ಹೆಲ್ತ್ ಗೋಲ್ ಅಂದರೆ ನೀವು ಡೈಲಿ ಇನ್ಮೇಲೆ ಶುಗರ್ನ ಕ್ವಿಟ್ ಮಾಡ್ತೀರಾ, ಎವ್ರಿ ಡೇ ಹೀಟಿಂಗ್ ಹೆಲ್ತಿ ಆ್ಯಂಡ್ ಯಾವುದೇ ತರಹದ ಹೊರಗಡೆ ಪ್ರೊಸೆಸಿಂಗ್ ಫುಡ್ನ ತಿನ್ನೋಲ್ಲ ಅನ್ನೋದಿರ್ಬೋದು. ಆಮೇಲೆ ನೀವು ಈ ಥರ ವಿಷನ್ ಬೋರ್ಡ್ ನಿಮಗೆ ವಿಷನ್ಸ್ ಇದ್ದರೆ ಹೆಲ್ತ್ ಗೋಲ್ಸಲ್ಲಿ ನೀವು ಡೈಲಿ ಒಂದು ಪ್ಲೇಟಲ್ಲಿ ನೀವು ಯಾವ್ಯಾವ ಥರದ
ಫ್ರೂಟ್ಸ್ನ ಅಥವಾ ವೆಜಿಟೇಬಲ್ಸ್ನ ತಿನ್ನೋಕೆ ಇಷ್ಟಪಡ್ತೀರಾ, ಆ ಥರ ಒಂದು ವಿಷನ್, ಆ ಥರ ಒಂದು ಪ್ಲೇಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ವಿಷನ್ ಬೋರ್ಡಲ್ಲಿ ಪ್ರಿಂಟೌಟ್ ತೊಗೊಂಡು ನಿಮ್ಮ ವಿಷನ್ ಬೋರ್ಡಲ್ಲಿ ಹಾಕೋಬೋದು. ಇದು ಹೆಲ್ತ್ ಗೋಲ್ಸ್. ಅಕಸ್ಮಾತ್ ನೀವು ಡೈಲಿ ಜಿಮ್ಗೆ ಹೋಗಬೇಕು, ಎಕ್ಸಸೈಸ್ ಮಾಡಬೇಕು ಅಂದರೆ ಒಬ್ಬರು ಎಕ್ಸಸೈಸ್ ಮಾಡ್ತಿರೋ ಒಬ್ರದ್ದು ಪರ್ಸನ್ದು ಇಮೇಜ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ವಿಷನ್ ಬೋರ್ಡಲ್ಲಿ ಹಾಕ್ಕೋಬೋದು. ಅವ್ರ ಫೇಸಲ್ಲಿ ನಿಮ್ಮ ಫೇಸ್ ಯಾವುದಾದ್ರೂ ಇದ್ದರೆ ಅದನ್ನು ಕಟ್ ಮಾಡಿ ನಿಮ್ಮ ಫೇಸ್ನ ನೀವು ಅಟ್ಯಾಚ್ ಮಾಡ್ಬೋದು. ಈ ಥರ ಹೆಲ್ತ್ ಗೋಲ್ಸ್. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಅಬಂಡೆನ್ಸ್ ಬೇಕು ಅಂತಂದರೆ ನೀವು 2024 ಎಷ್ಟು ಅಮೌಂಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇರಬೇಕು ಅನ್ನೋದು ಒಂದು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನು ನೀವು ವಿಷನ್ ಬೋರ್ಡ್ಗೆ ಹಾಕೋಬೋದು. ಅಥವಾ ನಿಮಗೆ ನೀವೊಂದು ಚೆಕ್ನ ಬರ್ಕೋಬೋದು, ಇಷ್ಟು ಅಮೌಂಟ್ ನನಗೆ ಬೇಕು ಅಂತ. ಆಮೇಲೆ ಇದು ಫಿನಾನ್ಷಿಯಲ್ ಗೋಲ್ಸ್ ಆಯಿತು. ನೆಕ್ಸ್ಟು ಸ್ಪಿರಿಚುಯಾಲಿಟಿ ಗೋಲ್ಸ್. ಅಕಸ್ಮಾತ್ ನೀವು ದೇವ್ರನ್ನ ನಂಬ್ತೀರಾ ಅಂತಂದರೆ, ಸೊ ನೀವು ದೇವ್ರಿಗೆ ಕೈ ಮುಗಿತಿರೋ ಒಂದು ಫೋಟೋ ಇರ್ಬೋದು, ಅಥವಾ ದೇವರು ನಿಮ್ಮ ಕಣ್ಣಿಗೆ ಕಾಣೋ ಥರ ಇರ್ಬೋದು. ಆ ಥರ ನೀವು ವಿಷನ್ ಬೋರ್ಡ್ಗೆ ಹಾಕೋಬೋದು. ರಿಲೇಷನ್ಶಿಪ್ ಗೋಲ್ಸ್. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಬಾಯ್ ಫ್ರೆಂಡ್, ಹಸ್ಬೆಂಡ್ ಆ್ಯಂಡ್ ನಿಮ್ಮ ಮಕ್ಕಳ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಅದು ನೀವೆಲ್ಲ ನಗ್ತಿರೋ ಅಂಥ ಒಂದು ಫೋಟೋಸ್ ಆಗಿರ್ಬೋದು, ಅಥವಾ ನಿಮ್ಮ ಹ್ಯಾಪಿಯರ್ ಮೂಮೆಂಟ್ನ ನೀವು ಕ್ಯಾಪ್ಚರ್ ಮಾಡಿದ್ರೆ ಆ ಫೋಟೋ ಕೂಡ ನೀವು ಪ್ರಿಂಟ್ ಮಾಡಿಸ್ಕೊಂಡು ನಿಮ್ಮ ವಿಷನ್ ಬೋರ್ಡ್ಗೆ ಹಾಕೋಬೋದು. ಸೊ ನಿಮ್ಮ ಗೋಲ್ಸ್ ಅಥವಾ ನಿಮಗೆ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಅಥವಾ ನಿಮ್ಮ ಹೇರ್ ಬಗ್ಗೆ ನೀವು ಕೇರ್ ಮಾಡಬೇಕು. ಈ ಇಯರಲ್ಲಿ ಜಾಸ್ತಿ ನೀರು ಕುಡಿಬೇಕು. ಆಮೇಲೆ ನೀವು ಯಾವುದಾದ್ರೂ ಸ್ಕಿಲ್ನ ಕಲಿಬೇಕು. ಆಮೇಲೆ ಪರ್ಟಿಕ್ಯುಲರ್ ಈ ಜಾಬ್ ಬೇಕು ಅಂತಂದರೆ ಆ ಜಾಬ್ಗೆ ಬೇಕಾಗಿರೋವಂತಹ ಒಂದು ಸ್ಕಿಲ್ಸ್ ಯಾವುದಾದಿರ್ಬೋದು. ಇದನ್ನೆಲ್ಲ ನೀವು ಒಂದು ಪಿಕ್ಚರ್ಸಲ್ಲಿ ವಿಷನ್ ಆಗಿ ಕ್ರಿಯೇಟ್ ಮಾಡಿ ವಿಷನ್ ಬೋರ್ಡ್ಗೆ ಹಾಕೋಬೋದು. ಸೊ ಇಷ್ಟೆಲ್ಲ ಕೆಟಗರೀಸ್ ಇದ್ದಾವೆ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋಕ್ಕೆ. ಹೆಲ್ತ್ ಇರ್ಬೋದು, ಫಿನಾನ್ಷಿಯಲ್ ಗೋಲ್ಸ್ ಇರ್ಬೋದು, ರಿಲೇಷನ್ಶಿಪ್ ಗೋಲ್ಸ್ ಇರ್ಬೋದು, ಆಮೇಲೆ ಸೆಲ್ಫ್ ಕೇರ್ ಇರ್ಬೋದು, ಸೆಲ್ಫ್ ಗ್ರೋತ್ ಇರ್ಬೋದು, ಆಮೇಲೆ ಪೀಸ್ ಆಫ್ ಮೈಂಡ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಟ್ರಾವೆಲ್ ಗೋಲ್ಸ್ ಇರ್ಬೋದು. ನೀವು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗ್ಬೇಕು, ಪರ್ಟಿಕ್ಯುಲರ್ ಪ್ಲೇಸ್ನ ನೋಡಬೇಕು ಅಂದರೆ ಆ ಇಮೇಜ್ನ ಗೂಗಲಲ್ಲಿ ಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಇಮೇಜ್ನ ನೀವು ಪ್ರಿಂಟೌಟ್ ಮಾಡಿಸ್ಕೊಂಡು ನಿಮ್ಮ ವಿಷನ್ ಬೋರ್ಡಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇಷ್ಟೆಲ್ಲ ಕೆಟಗರೀಸ್ ಇದೆ. ಸೊ ಇಷ್ಟು ಪ್ರೊಸೆಸ್ಸು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋದು. ಲೆಟ್ ಮಿ ಶೋ ಯು ಮೈ ವಿಷನ್ ಬೋರ್ಡ್ ಇನ್ 2024 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಶೋ ಯು ಮೈ 2023 ವಿಷನ್ ಬೋರ್ಡ್. ನನ್ನ 2023 ವಿಷನ್ ಬೋರ್ಡಲ್ಲಿ ಏನೇನಿತ್ತು ಮತ್ತು ನಾನು ಯಾವ್ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಮ್ಯಾನಿಫೆಸ್ಟೇಷನ್ ಮಾಡಿರೋದು ಫಸ್ಟು ನನ್ನ ನೀವು ನೋಡ್ಬೋದು, ಇದು ನನ್ನ 2023ಯ ವಿಷನ್ ಬೋರ್ಡ್. ಇಲ್ಲಿರೋದು iPhone 12 ಇದೆ. ಸೊ ನಾನು ಮ್ಯಾನಿಫೆಸ್ಟ್ ಮಾಡಿರೋ ಅಂಥ ಫೋನು ಇವಾಗ iPhone 14 Pro Max ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ನನ್ನ ಮದುವೆ. ಸೊ ಅದು ಕೂಡ ಮ್ಯಾನಿಫೆಸ್ಟೇಷನ್ ಆಗಿದೆ. ಆ್ಯಂಡ್ ಲವ್, ನಾನು ಹ್ಯಾಪಿ ಆ್ಯಂಡ್ ಗುಡ್ ಹೆಲ್ತ್. ಸೊ ನನಗೆ ಸ್ವಲ್ಪ ಬ್ಯಾಕ್ ಪೇನಿಂದ ತುಂಬ ಪ್ರಾಬ್ಲಮ್ ಆಗಿತ್ತು 2022 ಐ ಹ್ಯಾವ್ ಅ ಲಾಟ್ ಆಫ್ ಬ್ಯಾಕ್ ಪೇನ್. ಬಟ್ 2023 ಆಲ್ಮೋಸ್ಟ್ 70% ಆಫ್ ಮೈ ಹೆಲ್ತ್ ಇಶ್ಯೂಸ್ ಗಾಟ್ ರಿಸಾಲ್ವ್ಡ್. ಆ್ಯಂಡ್ ಸೊ ಈ ಎರಡು ಮ್ಯಾನಿಫೆಸ್ಟೇಷನ್ಸ್ ಟೂ ಆಗಿಲ್ಲ. ಮೈ ಫ್ಯಾಮಿಲಿ ಪಿಕ್ಚರ್, ನನ್ನ ಹ್ಯಾಪಿನೆಸ್ ಆ್ಯಂಡ್ ಆಸ್ಕ್ ಬಿಲೀವ್ ರಿಸೀವ್ ಅಂತ ಒಂದು ಪಿಕ್ಚರ್ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಯೂನಿವರ್ಸ್. ಸೊ ನನ್ನ ಫಸ್ಟ್ ಜರ್ನಿ ನನ್ನ ಫಸ್ಟ್ ಪ್ಲೇನಲ್ಲಿ ಜರ್ನಿ ಮಾಡಬೇಕು ಅನ್ನೋದು ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಮೀ ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಪೀಸ್ ಸಿಂಬಲ್ ಹಾಕ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನನ್ನ 95% ಆಫ್ ಮೈ ಮ್ಯಾನಿಫೆಸ್ಟೇಷನ್ಸ್ ಕಮ್ ಟ್ರೂ. ಸೊ ವಿಷನ್ ಬೋರ್ಡ್ ಏನಿದೆ ವಿಷನ್ ಇದೆಲ್ಲ ಟ್ರೂ ಆಗಿದೆ 2023. ಸೊ ಮ್ಯಾನಿಫೆಸ್ಟೇಷನ್ ಮತ್ತು ವಿಷನ್ ಬೋರ್ಡ್ ಏನಕ್ಕೆ ಮಾಡ್ಕೋತೀವಿ ಅಂತ ಅಂದರೆ, ಸೊ ನಮ್ಮ ಡ್ರೀಮ್ನ ನಾವು ಮತ್ತೆ ರಿಮೆಂಬರ್ನ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಒಂದು ರಿಮೈಂಡರ್ ಥರ ನಮಗೆ ಈ ಥರ ಡ್ರೀಮ್ಸ್ ಇದ್ದಾವೆ, ಈ ಡ್ರೀಮ್ನ ನಾವು ಅಚೀವ್ ಮಾಡಬೇಕು ಅಂತ. ಸೊ ಅಕಸ್ಮಾತ್ ನಿಮಗೆ ನಾನು 2024 ಒಂದು 5 ಲಕ್ಷ ಸಂಪಾದನೆ ಮಾಡಬೇಕು ಅನ್ನೋ ಒಂದು ವಿಷನ್ ಇರುತ್ತೆ, ಡ್ರೀಮ್ ಇರುತ್ತೆ. ಅದೊಂದು 5,000 ರೂಪೀಸ್ ಚೆಕ್ ಅಥವಾ ಕ್ಯಾಶ್ನ ಹಾಕ್ಕೊಂಡು ನಾವು ವಿಷನ್ ಬೋರ್ಡ್ಗೆ ಹಾಕಿದ ತಕ್ಷಣ ಅದು ರಿಯಾಲಿಟಿ ಆಗೋಲ್ಲ. ಅದಕ್ಕೆ ನಾವು ಯಾವ ಥರ ಒಂದು ಆ್ಯಕ್ಷನ್ ಪುಟ್ ಇನ್ ಟು ಆ್ಯಕ್ಷನ್, ಅಂದರೆ ನಮ್ಮ ಪ್ರತಿಯೊಂದು ಡ್ರೀಮಿಗೂ ನಾವು ಆ್ಯಕ್ಷನ್ ತೊಗೊಳ್ಳದೇ ಇದ್ದರೆ ಯಾವುದೂ ರಿಯಾಲಿಟಿ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯೂಟ್ಯೂಬಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನನ್ನೊಂದು ಡ್ರೀಮ್ ಇರುತ್ತೆ. ಸೊ ನನ್ನ 2024 ವಿಷನ್ ಬೋರ್ಡಲ್ಲಿ ಕೂಡ ಅದನ್ನು ನಾನು ವಿಷನ್ ಒಂದು ಪಿಂಟ್ರೆಸ್ಟಲ್ಲಿ ಒಂದು ಪಿಕ್ಚರ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನನ್ನ ಹೆಸರನ್ನು ನಾನು ಸ್ಕ್ರ್ಯಾಚ್ ಮಾಡಿ ನನ್ನ ಹೆಸರನ್ನ ಬರ್ಕೊಂಡು ನಾನು ವಿಷನ್ ಬೋರ್ಡಲ್ಲಿ ಹಾಕ್ತಾಯಿದ್ದೀನಿ 2024 ವಿಷನ್ ಬೋರ್ಡಲ್ಲಿ. ಸೊ ಈ ವಿಷನ್ ಕಮ್ ಟ್ರೂ ಆಗಬೇಕು ಅಂದರೆ ನಾನು ಕನ್ಸಿಸ್ಟೆಂಟ್ಲಿ ಆಗಿ
ವೀಡಿಯೋಸ್ನ ಮಾಡಬೇಕು ಆ್ಯಂಡ್ ನಾನು ಯೂಟ್ಯೂಬ್ ಅಲ್ಗೋರಿದಮ್ ಬಗ್ಗೆ ತಿಳ್ಕೋಬೇಕು, ನಾನು ಯೂಟ್ಯೂಬ್ ಕಂಪ್ಲೀಟ್ SEO ಬಗ್ಗೆ ತಿಳ್ಕೋಬೇಕು, ಹ್ಯಾಶ್ಟ್ಯಾಗ್ಸ್ ಬಗ್ಗೆ ತಿಳ್ಕೋಬೇಕು, ನಾನು ಹೇಗೆ ಒಂದು ಗ್ರೇಟ್ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸ್ಕಿಲ್ನ ಕಲ್ತ್ಕೋಬೇಕು. ಇಷ್ಟೆಲ್ಲ ನಾನು ಆ್ಯಕ್ಷನ್ನ ಮಾಡಿದಾಗಲೇ ಕೂಡ, ಆ್ಯಕ್ಷನ್ ತೊಗೊಂಡಾಗಲೇ ಕೂಡ ನನ್ನ ವಿಷನ್ ರಿಯಾಲಿಟಿ ಆಗೋದು. ಅದು ಬಿಟ್ಟು ನಾನು ತಿಂಗಳಿಗೆ ಒಂದು ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಿಲ್ಲ, ನನಗೆ ವ್ಯೂಸ್ ಆಗ್ತಾ ಇಲ್ಲ ಅಂತಂದರೆ ಯಾವುದು ಕೂಡ ಕಮ್ ಟ್ರೂ ಆಗೋಲ್ಲ. ಸೊ ನಾವು ಏನೇ ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದ್ದೀವಿ, ವಿಷನ್ ಪಿಕ್ಚರ್ಸ್ನ ನಾವು ಡೈಲಿ ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಆ್ಯಕ್ಷನ್ ಕೂಡ ತೊಗೋಬೇಕು. ಸೊ ನನ್ನ 2024 ವಿಷನ್ ಬೋರ್ಡ್ ಹೇಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ 2024 ವಿಷನ್ ಬೋರ್ಡ್. ಈ ಬೋರ್ಡ್ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಇದು ಆಲ್ಮೋಸ್ಟ್ 350-400 ರೂಪೀಸ್ ಇರುತ್ತೆ. ಸೊ ಈ ಥರ ಬೋರ್ಡನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮ ಪಿಂಟ್ರೆಸ್ಟಿಂದ ನಿಮ್ಮ ವಿಷನ್ ಪಿಕ್ಚರ್ಸ್ನ ನೀವು ಪ್ರಿಂಟೌಟ್ನ ತೊಗೊಂಡು ಈ ಬೋರ್ಡ್ಗೆ ಈ ಥರ ಹಾಕ್ಕೊಂಡು ನಿಮಗೆ ಕಾಣೋ ಥರ ಡೈಲಿ ನೋಡ್ತಾ ಇದ್ದರೆ ಸೊ ನಿಮ್ಗೆ ಒಂದು ರಿಮೈಂಡರ್ ಆಗುತ್ತೆ, ಈ ಥರ ಒಂದು ಡ್ರೀಮ್ ಇದೆ ನಿಮಗೆ 2024ಗೆ ಅಂದರೆ. ಸೊ ಲೆಟ್ ಮಿ ಶೋ ಯು ಮೈ 2024 ವಿಷನ್ ಬೋರ್ಡ್. ಸೊ ಮೈ ವಿಷನ್ ಬೋರ್ಡ್ ಈಸ್ ಹಿಯರ್. ಇದು ನನ್ನ 2024ನ ವಿಷನ್ ಬೋರ್ಡ್ ಹೀಗಿದೆ. ಸೊ ಇದರಲ್ಲಿ ತುಂಬ ಇನ್ನೂ ಪಿಕ್ಚರ್ಸ್ ಇದೆ, ಬಟ್ ಅದನ್ನೆಲ್ಲ ನಾನು ಇದರಲ್ಲಿ ಹಾಕೋಕ್ಕಾಗಿಲ್ಲ. ಅದನ್ನು ಸಪ್ರೇಟಾಗಿ ಬೇರೆ ಕಡೆ ನಾನು ಅದನ್ನು ಗಮ್ ಹಾಕಿ ಇದು ಮಾಡಿದ್ದೀನಿ. ಸೊ ಇದು ನನ್ನ 2024 ವಿಷನ್ ಬೋರ್ಡ್. ನೀವು ಇಲ್ಲಿ ನೋಡ್ಬೋದು, ಇದು ನನ್ನ ಡೈಲಿ ಜಿಮ್ಮಿಗೆ ಹೋಗಬೇಕು ಅನ್ನೋದೊಂದು ರಿಮೈಂಡರು. ಫಾರ್ ಸೆವರಲ್ ರೀಸನ್ ಐ ಆಮ್ ಏಬಲ್ ಟು ಪಾಸ್ಪೋರ್ಟ್ನ ನಾನು ತೊಗೊಳೋದಕ್ಕಾಗ್ತಿಲ್ಲ ಕೆಲವೊಂದು ಇಶ್ಯೂಸಿಂದ. ಆ್ಯಂಡ್ ಈ ಪ್ಲೇಸ್ಗೆ ನಾವು ಹೋಗಬೇಕು ಅಂತ ಇರೋದು ಈ 2024ಅಲ್ಲಿ. ಆ್ಯಂಡ್ ಈ ಥರ ನಾನು ಡ್ರೆಸ್ಸಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರೋದು. ಐ ಥಿಂಕ್ ಇಟ್ಸ್ ಆಲ್ರೆಡಿ ಕೇಮ್ ಟ್ರೂ, ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ನೆಕ್ಸ್ಟ್ ಈ ಥರ ಒಂದು ಅಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ವಿಷನ್ ಬೋರ್ಡ್. ಆ್ಯಂಡ್ ನಾನು 2024ಅಲ್ಲಿ 100K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅನ್ನೋದನ್ನು ವಿಷನಲ್ಲಿ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಪರ್ಸ್ನಲ್ ವಿಷನ್ ಬೋರ್ಡ್. ಅಂದು ಒಂದು ಕೋಟ್ ಜೊತೆಗೆ ಮನಿ ಲವ್ಸ್ ಮೀ ಅನ್ನೋದು, ಆ್ಯಂಡ್ ಒಂದು ಕೋಟ್ ಪುಷ್ ಯುವರ್ ಸೆಲ್ಫ್ ಬಿಕಾಸ್ ನೋ ಒನ್ ಎಲ್ಸ್ ಇಸ್ ಗೋಯಿಂಗ್ ಟು ಡೂ ಇಟ್ ಫಾರ್ ಯು ಅನ್ನೋ ಒಂದು ಕೋಟ್. ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಟ್ರೂ, ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ಯಾರೂ ಬರಲ್ಲ ನಮ್ಮನ್ನು ಒಂದು ಮೋಟಿವೇಟ್ ಮಾಡೋದಕ್ಕೆ, ನಮ್ಮ ಕೆಲಸವನ್ನು ನಾವೇ ಮಾಡ್ಕೋಬೇಕು. ಅದಕ್ಕೆ ಒಂದು ಕೋಟ್ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ನನ್ನ 2024 ವಿಷನ್ ಬೋರ್ಡು. ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ, ಸಂಜೆ ಮಲಗುವಾಗ, ಎಲ್ಲ ಟೈಮಲ್ಲೂ ನೀವು ನೋಡೋವಂಥ ಪ್ಲೇಸಸ್ಸಲ್ಲಿ ಈ ವಿಷನ್ ಬೋರ್ಡನ್ನ ನೀವು ಹಾಕ್ಕೋಬೋದು. ಇದನ್ನು ನೋಡ್ತಾ ಇದ್ದರೆ ನಿಮಗೆ 2023ಯಲ್ಲಿರೋ ಡ್ರೀಮ್ಸ್ ಏನು ಅನ್ನೋದನ್ನು ನೀವು ಡೈಲಿ ಬೇಸಿಸಲ್ಲಿ ರಿಮೈಂಡ್ ಮಾಡ್ಕೊತಾ ಇರ್ತೀರ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗಿದ್ದರೆ, ನಿಮ್ಮ ವಿಷನ್ ಬೋರ್ಡ್ ಪಿಕ್ಚರ್ಸ್ ನೀವು ಯಾವ ಥರ ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ DM ಮಾಡ್ಬೋದು. ಈ ಥರ ನೀವು ಇನ್ಸ್ಟಾಗ್ರಾಮ್ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿ. ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿ 2024ಗೆ ನಿಮ್ಮ ಡ್ರೀಮ್ಸನ್ನೆಲ್ಲ ಒಂದು ಪಿಕ್ಚರ್ನಲ್ಲಿ ವಿಷನ್ ಆಗಿ ಇದು ಮಾಡಿಕೊಂಡು ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ, ನೀವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದ ಮೇಲೆ ಒಂದು ನೀವು ನಿಮ್ಮ ಸ್ಟೋರಿಗೆ ಅಪ್ಲೋಡ್ ಮಾಡಿ ನನ್ನ ಟ್ಯಾಗ್ ಮಾಡಿದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಿಮಗೆ ಮತ್ತೆ ರೀಟ್ಯಾಗ್ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ಇಟ್ ಟುಡೇ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ಇಯರ್. ಥ್ಯಾಂಕ್ ಯು. ನಿಮ್ಮ ಎಲ್ಲ ವಿಶಸ್ ಕಮ್ ಟ್ರೂ ಆಗಲಿ 2024ಅಲ್ಲಿ. ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಇಯರ್. ಥ್ಯಾಂಕ್ ಯು.